ಇರಾನ್ ಮೇಲೆ ಅಮೆರಿಕ ಸೇನೆಯಿಂದ ಅತಿದೊಡ್ಡ ದಾಳಿ, ಕಾರ್ಗ್ ದ್ವೀಪದ ಪ್ರತಿಯೊಂದು ಸೇನಾ ನೆಲೆ ಧ್ವಂಸ, ಇತಿಹಾಸದಲ್ಲೇ ಶಕ್ತಿಶಾಲಿ ಬಾಂಬಿಂಗ್ ಎಂದ ಟ್ರಂಪ್. ಇರಾನ್ ಮೇಲೆ ಭೀಕರ ದಾಳಿ ಮಾಡಿದ್ದಾಗಿ ಟ್ರಂಪ್ ಮಾಹಿತಿ. ಮರೀನ್ಸ್ B-2 ಬಾಂಬರ್ಸ್ ಟೇಕ್ ಆಫ್ ಬೆನ್ನಲ್ಲೇ ದಾಳಿ. ಟ್ರುತ್ನಲ್ಲಿ ಪೋಸ್ಟ್ ಮಾಡಿದ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇರಾನ್ ಮೇಲೆ ಅತ್ಯಂತ ಶಕ್ತಿಶಾಲಿ ಬಾಂಬ್ ದಾಳಿ ನಡೆಸಿದ್ದೀವಿ ಅನ್ನೋದನ್ನ ಅಮೆರಿಕ ಅಫಿಷಿಯಲ್ ಆಗಿ ಹೇಳ್ಕೊಳ್ತಾ ಇರೋದು. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಅಮೆರಿಕದಿಂದ ಅತಿ ದೊಡ್ಡ ದಾಳಿ ಇದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈ ಹಿಂದೆ ಈ ಥರದ್ದು ಇಷ್ಟು ದೊಡ್ಡ ಪರಿಣಾಮದ ಇಷ್ಟು ರೀತಿಯಾದಂಥ ದಾಳಿ ಆಗಿರಲಿಲ್ಲ. ಇದು ಶಕ್ತಿಶಾಲಿ ದಾಳಿ ಅನ್ನೋದನ್ನು ಅಮೆರಿಕ ಹೇಳ್ಕೊಳ್ತಾ ಇರೋದು. ಸ್ವಲ್ಪ ಸಮಯದ ಹಿಂದೆ ನನ್ನ ನಿರ್ದೇಶನದಂತೆ ಇರಾನ್ ಮೇಲೆ ದಾಳಿ ಆಗಿದೆ ಅಂತ ಟ್ರಂಪ್ ಹೇಳ್ತಾ ಇರೋದು. ಯುನೈಟೆಡ್ ಸ್ಟೇಟ್ಸ್ ಸೆಂಟ್ರಲ್ ಕಮಾಂಡ್ ಬಾಂಬ್ ದಾಳಿ ನಡೆಸಿದೆ. ಇದು ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಬಾಂಬ್ ದಾಳಿ. ಇರಾನ್ನ ಕಿರೀಟಪ್ರಾಯವಾದ ಕಾರ್ಗ್ ದ್ವೀಪದ ಮೇಲೇ ಈ ಒಂದು ಅಟ್ಯಾಕನ್ನು ಮಾಡಲಾಗಿದೆ. ದ್ವೀಪದಲ್ಲಿರುವ ಪ್ರತಿಯೊಂದು ಮಿಲಿಟರಿ ಕೇಂದ್ರವನ್ನು ಕೂಡ ಧ್ವಂಸಗೊಳಿಸಿದೆ. ನಮ್ಮ ಶಸ್ತ್ರಾಸ್ತ್ರಗಳ ಅತ್ಯಂತ ಶಕ್ತಿಶಾಲಿ, ಅತ್ಯಾಧುನಿಕವಾಗಿದೆ. ಜಗತ್ತು ಈವರೆಗೆ ಕಂಡಿರದ ಅತ್ಯಂತ ಶಕ್ತಿಶಾಲಿ, ಅತ್ಯಾಧುನಿಕವಾಗಿವೆ. ದಾಳಿಯ ಬಳಿಕ ಟ್ವೀಟ್ ಮಾಡಿ ಇರಾನ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು ಟ್ರಂಪ್.